ಇವತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಂಗವಾಗಿ ನಾಳೆ ಸಮಾರೋಪ ಸಮಾರಂಭ ಇದೆ. ಸುಮಾರು ಸಾವಿರಾರು 1 ಲಕ್ಷದವರೆಗೆ ಜನ ಸೇರ್ತಾ ಇದ್ದಾರೆ. ಏನು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಅವರು ಪ್ರಕೃತಿ ಬಗ್ಗೆ ಪರಿಸರ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದರು, ಅರಣ್ಯ ಸಂರಕ್ಷಣೆ ಕಾಯ್ದೆ ತಂದರು, ಜಲ ಕಾಯ್ದೆ ತಂದರು, ಇವತ್ತು ವಾಯು ಕಾಯ್ದೆ ತಂದರು, ಇವೆಲ್ಲ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ. ಹೀಗಾಗಿ ಇವತ್ತಿಗೂ ಅರಣ್ಯ ಉಳಿದಿದೆ, ಪ್ರಕೃತಿ ಪರಿಸರ ಸಂರಕ್ಷಣೆ ಆಗಿದೆ. ಇದರ ಬಗ್ಗೆ ಮಕ್ಕಳಲ್ಲಿ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನುವಂಥ ಕಾರಣದಿಂದ ಸುಮಾರು ಇಡೀ ರಾಜ್ಯದಾದ್ಯಂತ ಮಾನ್ಯ ನರೇಂದ್ರ ಸ್ವಾಮಿಯವರು ಮತ್ತು ಅವರೆಲ್ಲ ತಂಡದವರು ಸೇರಿಕೊಂಡು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಡೀ ರಾಜ್ಯದ ಜನರಿಗೆ ಈ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಇದನ್ನು ಸಂರಕ್ಷಣೆ ಮಾಡುವಂಥದ್ರ ಬಗ್ಗೆ ಜನರಿಗೆ ಏನು ಇವತ್ತು ಅವಶ್ಯಕತೆ ಇದೆ, ಗಾಳಿಯಲ್ಲಿ ನೀರಿನಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಮಾಲಿನ್ಯ ನಿವಾರಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಾಳೆ ಕಾರ್ಯಕ್ರಮದ ಸಮಾರೋಪ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡುತ್ತಾ ಇವತ್ತು ರಾಷ್ಟ್ರ ಮಟ್ಟದ ಒಂದು ಸಮ್ಮೇಳನವನ್ನು ಕರ್ನಾಟಕದಲ್ಲಿ ಆಯೋಜನೆ ಮಾಡಿ ಈ ಸಮ್ಮೇಳನದಲ್ಲಿ ಯಾರು ಪರಿಸರವಾದಿಗಳಿದ್ದಾರೆ, ಇವತ್ತು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿವಿಧ ರಾಜ್ಯಗಳ ಗೋವಾ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ, ಗೋವಾ ರಾಜ್ಯದ ಸದಸ್ಯ ಕಾರ್ಯದರ್ಶಿಯರು ಬಂದಿದ್ದಾರೆ, ಅನೇಕ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ, ಸುಭಾಷ್ ಅಡಿಯವರು ಬಂದಿದ್ದಾರೆ, ಚೀಫ್ ಸೆಕ್ರೆಟರಿ ಅವರು ಈಗಾಗಲೇ ಇವತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿರ್ಗಮಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಉದ್ಘಾಟನೆ ಮಾಡಬೇಕಾಗಿತ್ತು. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಆಗುವಂಥದ್ದು ಮತ್ತು ಸರ್ಕ್ಯುಲರ್ ಎಕಾನಮಿ. ಇವತ್ತೇನು ನಾವು ಇದ್ದಂಥ ನಮ್ಮಲ್ಲಿ ಯಾವುದೇ ನಾವೀಗ ಇವತ್ತು ಘನತ್ಯಾಜ್ಯ ಇದೆ, ಮಲತ್ಯಾಜ್ಯ ಇದೆ, ನೀರೇನು ಮರುಬಳಕೆ ಮಾಡ್ತಾ ಇದ್ದೀವಿ. ನೀರು ಮರುಬಳಕೆ ಮಾಡೋದ್ರಿಂದ ನೀರನ್ನು ನಾವು ಸಂರಕ್ಷಣೆ ಮಾಡಿದಂಗೆ ಆಗ್ತದೆ ಮತ್ತು ಪುನಃ ಬಳಕೆ ಮಾಡಲಿಕ್ಕೂ ಅದನ್ನು ನಾವು ಉಪಯೋಗ ಮಾಡಬಹುದು. ಅದೇ ರೀತಿಯಲ್ಲಿ ಇವತ್ತು ನಾವೇನು ಯಾವುದೇ ತ್ಯಾಜ್ಯವನ್ನು ಆ ತ್ಯಾಜ್ಯ ವೇಸ್ಟ್ ಎನರ್ಜಿ ಥರ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಆ ರೀತಿಯಲ್ಲಿ ಪ್ಲಾಸ್ಟಿಕ್ ಇದೆ, ಏಕ ಬಳಕೆ ಪ್ಲಾಸ್ಟಿಕ್ ನಿಷಿದ್ಧ ಮಾಡಿದ್ದೇವೆ. ಆದರೆ ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗೋದಿಲ್ಲ, ನೀರಲ್ಲಿ ಕರಗೋದಿಲ್ಲ. ಪ್ಲಾಸ್ಟಿಕ್ ಇವತ್ತು ಏನಾದರೂ ಅದಕ್ಕೆ ನಾವು ಸುಟ್ಟಾಕ್ಬಿಟ್ರೆ ಅದರ ಏನು ಆವಿ ಇದೆ ಅದು ಗಾಳಿಯಲ್ಲಿ ಸೇರಿಕೊಂಡು ಅದು ವಿಷ ಆಗ್ತದೆ. ಪ್ಲಾಸ್ಟಿಕ್ ಮರುಬಳಕೆ ಮಾಡುವಂಥದ್ದು ಅದನ್ನು ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ರಿಸೈಕಲ್ ಮಾಡಬೇಕು, ರಿಯೂಸ್ ಮಾಡಬೇಕು, ರಿಫರ್ಬಿಶ್ ಮಾಡಬೇಕು, ವೇಸ್ಟ್ ಇದ್ದಂಥದ್ದು ಅದು ನಾವು ಉಪಯೋಗ ಮಾಡುವಂಥ ರೀತಿಯಲ್ಲಿ ಅದರಿಂದ ನಮ್ಮ ಆರ್ಥಿಕ ಅಭಿವೃದ್ಧಿಗೂ ಅನುಕೂಲ ಆಗ್ತದೆ ಮತ್ತು ನಮ್ಮ ನೈಸರ್ಗಿಕ ಸಂಪತ್ತೇನಿದೆ ಸಂಪತ್ತು ಉಳಿಸುವಂಥದ್ದು. ಈಗ ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ನಮ್ಮ ನೈಸರ್ಗಿಕ ಸಂಪತ್ತನ್ನು ಮಿತವಾಗಿ ಬಳಸ್ತಾ ಇದ್ರು, ನಾವು ಅತಿಯಾಗಿ ಬಳಸೋದ್ರಿಂದ ಇವತ್ತು ಇವೆಲ್ಲ ಪ್ರಕೃತಿ ಪರಿಸರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಬೆಸ್ಟ್ ಪ್ರಾಕ್ಟೀಸಸ್, ಉತ್ತಮ ಪದ್ಧತಿಗಳು, ಏನು ಉತ್ತಮ ಪದ್ಧತಿಗಳಿದೆ ಇಡೀ ದೇಶದಲ್ಲಿ ವಿದೇಶದಲ್ಲಿ ಎಲ್ಲೇ ಜಗತ್ತಿನಾದ್ಯಂತ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಮ್ಮಲ್ಲಿರುವಂಥ ಏನು ಇವತ್ತು ವೇಸ್ಟ್ ಇದೆ ಅದನ್ನು ಇವತ್ತು ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂಥದ್ದು ಅಥವಾ ಮರುಬಳಕೆ ಮಾಡುವಂಥದ್ದು, ಅದಕ್ಕೆ ಯಾವ ರೀತಿಯಲ್ಲಿ ಯಾವ ತಂತ್ರಜ್ಞಾನ ಉಪಯೋಗ ಮಾಡಲಿಕ್ಕೆ ಅವಶ್ಯಕತೆ ಇದೆ, ಅದರ ಮಾರುಕಟ್ಟೆ ಯಾವ ರೀತಿಯಲ್ಲಿ ಮಾಡಬೇಕಾಗಿದೆ ಮತ್ತು ಇದರ ಮುಖಾಂತರ ನಾವು ಸುಸ್ಥಿರ ಅಭಿವೃದ್ಧಿ ಮಾಡುವಂಥ ರೀತಿಯಲ್ಲಿ ಜೀವನವೂ ಬೇಕು, ಜೀವನೋಪಾಯನೂ ಬೇಕು, ಎರಡೂ ಬೇಕು, ಅಭಿವೃದ್ಧಿನೂ ಆಗಬೇಕು. ಆ ಒಂದು ದೃಷ್ಟಿಯಿಂದ ಒಂದು ಪಾಲಿಸಿ ಅಂದರೆ ನೀತಿ ನಿಯಮಗಳನ್ನು ರೂಪಿಸಲಿಕ್ಕೆ ಅವಶ್ಯಕವಾಗುವಂಥ ರೀತಿಯಲ್ಲಿ ಅನೇಕ ಜನ ತಜ್ಞರೇನು ಬಂದಿದ್ದಾರೆ, ಅವರೆಲ್ಲರೂ ತಮ್ಮ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅದು ಕೊಟ್ಟ ನಂತರ ನಾವು ಅದನ್ನು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿದೆ. ಇನ್ನೂ ಉತ್ತಮ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ ನಾವು ಮಾಡಿದಂಥದ್ದು ಅವರಿಗೆ ತೋರಿಸುವಂಥದ್ದು, ಅವರಲ್ಲೇನಾದರೂ ಉತ್ತಮವಾದಂಥದ್ದಿದ್ದರೆ ಅದನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು, ಇದು ಉತ್ತಮ ರೂಢಿ ಅಳವಡಿಸಿಕೊಳ್ಳುವಂಥ ಒಂದು ಪದ್ಧತಿ. ಹೀಗಾಗಿ ಈ ಒಂದು ಸಮಾವೇಶ ಏನಿದೆ ಅದಕ್ಕೆ ಪೂರಕವಾಗಿದೆ. ಅದರಿಂದ ಆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಒಳ್ಳೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ಮುಂದಿನ ಪೀಳಿಗೆಗೆ
ಅದು ಉಪಯೋಗ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉನ್ನತ ಮಟ್ಟದ ಅಧಿಕಾರಿಗಳ ತಂಡನೂ ಈಗಾಗಲೇ ನಾನು ರಚನೆ ಮಾಡಿದ್ದೇನೆ. ತನಿಖೆನೂ ನಡೀತಾ ಇದೆ. ಇದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ದಿಂದ ನವೆಂಬರ್ 13ರಲ್ಲಿ ಸುಮಾರು 8 ಕೃಷ್ಣಮೃಗಗಳು ಮೃತಪಟ್ಟಿದ್ದಾವೆ. ಅದಾದ್ಮೇಲೆ ನಮ್ಮ ಅಧಿಕಾರಿಗಳು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಪಶು ವೈದ್ಯರು ಇದ್ರು. ಇವತ್ತು ನನಗೆ 15ನೇ ತಾರೀಕಿಗೆ ನನ್ನ ಗಮನಕ್ಕೆ ಬಂದ ನಂತರ ನಾನು ಬೆಂಗಳೂರಿನಿಂದ ಸದಸ್ಯ ಕಾರ್ಯದರ್ಶಿಗೂ ಅಲ್ಲಿಗೆ ಕಳಿಸಿದ್ದೆ. ಬನ್ನೇರುಘಟ್ಟ ಬಯೋಲಾಜಿಕಲ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ಲಿಂದನೂ ತಜ್ಞರು ಹೋಗಿದ್ದಾರೆ. ಮೈಸೂರು ಜೂದಿಂದಲೂ ತಜ್ಞರು ಹೋಗಿದ್ದಾರೆ. ಹಿರಿಯ ಅಧಿಕಾರಿಗಳು ಮಾನಿಟರ್ ಮಾಡ್ತಾ ಇದ್ದಾರೆ. ಇವತ್ತು ಅದಾದ ಮೇಲೂ ಯಾವ್ಯಾವುದಕ್ಕೆ ಸೋಂಕುಗಳು ತಗುಲಿತ್ತು ಆ ಎನ್ಕ್ಲೋಜರ್ ಏನಿದ್ದು ಆ ಎನ್ಕ್ಲೋಜರ್ ಇದ್ದಂಥವು ಸುಮಾರು ಮೃತಪಟ್ಟಿದ್ದಾವೆ. 30-31. ಇನ್ನೂ 7 ಇವತ್ತು ಬೆಳಗ್ಗೆನೆ ಬರ್ತಾ ಇದ್ದಾಗ ನಾನು ಮಾತಾಡಿದೆ ಸುನಿಲ್ ಪನ್ವಾರ್ಗೆ. 7 ಆರೋಗ್ಯಕರವಾಗಿದ್ದಾವೆ. ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾರೆ ಅವರಿಗೆ. ಮತ್ತೆ ಈ ಒಂದೇನು ಸೋಂಕಿದೆ ಅದು ಬೇರೆ ಎನ್ಕ್ಲೋಜರ್ಗೆ ತಗುಲದ ರೀತಿಯಲ್ಲಿ ನೋಡಿಕೊಳ್ಳುವಂತ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ. ಹಗಲಿರುಳು ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಇವತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಕೊರತೆ ಇಲ್ಲ. ಮತ್ತು ಇದು ಒಂದು ಕೊರೋನಾ ತರ, ಕೊರೋನಾ ವೈರಸ್ ಯಾವ ರೀತಿಯ ಮಹಾಮಾರಿ ಬಂದಿತ್ತು ಅದೇ ರೀತಿಯಲ್ಲಿ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಿದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ದಿಂದ ಈ ಒಂದು ಅವಘಡ ಆಗಿದೆ. ಆದಾಗ್ಯೂ ಇದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಕೊರತೆಗಳಿದ್ರೆ ಅದರ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಕೊಡ್ತಾರೆ. ಆ ವರದಿ ಆಧಾರ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ವರಿಷ್ಠರು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಯಾವುದೇ ಜಗ್ಗಾಟ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ. ಇವತ್ತು ಪ್ರತಿಪಕ್ಷದವರು ಹೊಟ್ಟೆ ಕಿಚ್ಚಿನಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ಇವೆಲ್ಲ ಏನು ಊಹಾಪೋಹಗಳಿದೆ ಅವೆಲ್ಲ ಅಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.